ಆರೋಗ್ಯ ಕೇಂದ್ರ ಹಿರೇಮಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸೀಮಾರವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸ್ತನ್ಯಪಾನವನ್ನು ಸಕ್ರಿಯವಾಗಿ ಬೆಂಬಲಿಸಲು ನಾನು ಬದ್ಧನಾಗಿದ್ದೇನೆ. ನಮ್ಮ ಆಸ್ಪತ್ರೆಯಲ್ಲಿ ಸ್ತನ್ಯಪಾನವನ್ನು ರಕ್ಷಿಸಲು ಉತ್ತೇಜಿಸಲು ಮತ್ತು ಬೆಂಬಲಿಸಲು ನನ್ನ ಕಡೆಯಿಂದ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇನೆ. ಸಾಮಾನ್ಯ ಮತ್ತು ಸಿಸೇರಿಯನ್ ಎರಡರಲ್ಲೂ ಜನಿಸಿದ 1 ಗಂಟೆಯೊಳಗೆ ಸ್ತನ್ಯಪಾನವನ್ನು ಪ್ರಾರಂಭಿಸಲು ಕಾಂಗೂರ್ ಮದರ್ ಆರೈಕೆ ನೀಡಲು ಎಲ್ಲ ತಾಯಂದಿರಿಗೆ ಬೆಂಬಲ ನೀಡುತ್ತೇನೆ. ಹಾಗೂ ಹಾಲುಣಿಸುವ ಮುನ್ನ ಇತರ ಯಾವುದೇ ಪೂರ್ವ ಆಹಾರಗಳ ಪ್ರಚಾರ ಮಾಡುವುದಿಲ್ಲ ಎಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಪ್ರಸವ ನಂತರದ ಆರೈಕೆಯಲ್ಲಿ ಆಸ್ಪತ್ರೆಯಲ್ಲಿದ್ದಾಗ ಕಡ್ಡಾಯವಾಗಿ 6 ತಿಂಗಳು ಸಂಪೂರ್ಣ ಸ್ತನ್ಯಪಾನವನ್ನು ಅಭ್ಯಾಸ ಮಾಡಲು ತಾಯಂದಿರಿಗೆ ಬೆಂಬಲ ನೀಡುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಬಳಿಕ ಮಾತನಾಡಿದ ಅವರು ಸ್ತನ್ಯಪಾನ ಮಹತ್ವದ ಬಗ್ಗೆ ಉಪನ್ಯಾಸ ನೀಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತೇವೆ ಎಂದು ಹೇಳಿದರು. ಸ್ತನ್ಯಪಾನ ಬಗ್ಗೆ ಮಾಹಿತಿ ಕೊಡೋದಕ್ಕೋಸ್ಕರ ಇದ್ರ ಬಗ್ಗೆ ಏನು ಮಹತ್ವ ಏನು ಅಂತ ಇದ್ರ ಬಗ್ಗೆ ಸಾರೋದಕ್ಕೆ ಎಲ್ಲ ಕಡೆನೂ ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು ಅಂತ ಈ ದಿವಸನ ಆಯ್ಕೆ ಮಾಡ್ಕೊಂಡಿರ್ತವೆ. ಈಗ ಎದೆ ಹಾಲು ಇದೊಂದು ಅಮೃತ ಅಂತ ಹೇಳ್ಬೋದು. ಎಲ್ಲರೂ ಡೆಲಿವರಿ ಆದ ತಕ್ಷಣ ಹೆರಿಗೆ ಆದ ತಕ್ಷಣ ಸಿಸೇರಿಯನ್ ಆಗಿರ್ಬೋದು, ನಾರ್ಮಲ್ ಹೆರಿಗೆ ಆಗಿರ್ಬೋದು, ಎಲ್ಲರೂ ಹೆರಿಗೆ ಆಗಿ 1 ಗಂಟೆ ಒಳಗೆ ತಕ್ಷಣ ಮಗುವಿಗೆ ಆದಷ್ಟು 1 ಗಂಟೆ ಒಳಗೆ ಹಾಲು ಕುಡಿಸ್ಬೇಕು. ಈ ಹಾಲು ಅಂದ್ರೆ ಅದೊಂದು ಆಹಾರ, ಮಗುಗೆ ಬೇರೆ ಇನ್ಯಾವುದು ಆಹಾರ ಇರೋದಿಲ್ಲ, ಅದೊಂದೇ ಒಂದು ಆಹಾರ. ಇದು ತಕ್ಷಣ ಕುಡಿಸಿದ್ರೆ ಅದಕ್ಕೆ ಒಂದು ಒಳ್ಳೆ ಆಹಾರ ಆಗುತ್ತೆ. ಬೇರೆ ಆಹಾರ ಕೊಡಕ್ ಆಗಲ್ಲ ಮಗುಗೆ, ಯಾಕಂದ್ರೆ ಅದಕ್ಕೆ ಅರಗಿಸ್ಕೊಳಕ್ಕಾಗಲ್ಲ. ಅದರಿಂದ ಈ ಹಾಲನ್ನು ಮಾತ್ರ, ಎದೆ ಹಾಲನ್ನ ಮಾತ್ರ ಕೊಡ್ಬೇಕು. ಎದೆ ಹಾಲನ್ನ 6 ತಿಂಗಳ ತನಕ ಎದೆ ಹಾಲನ್ನೇ ಕೊಡ್ಬೇಕು, ಬೇರೆ ಇನ್ಯಾವುದನ್ನು ಆಹಾರ ಮಗುಗೆ ಕೊಡ್ಬಾರ್ದು. ಅದಾದ್ಮೇಲೆ 6 ತಿಂಗಳು ಆದ್ಮೇಲೆ ಅದ್ರ ಜೊತೆಗೆ ಕಿಚಡಿ ಇರ್ಬೋದು, ಬೇರೆ ರಸ ಇರ್ಬೋದು, ಇದನ್ನೆಲ್ಲ ಕೊಡ್ಬೋದು. ಬಟ್ ಅದ್ರ ಜೊತೆಗೆ 2 ತಿಂಗಳ ತನಕ ಈ ಮಗುಗೆ ಆಹಾರ ಎದೆ ಹಾಲನ್ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಇದು ಯಾಕೆ ತುಂಬಾ ಮುಖ್ಯ ಅಂದ್ರೆ, ಈ ಎದೆ ಹಾಲಿನಲ್ಲಿ ನಮ್ಗೆ ಏನು ನಾವು ಊಟ ಮಾಡ್ತೀವಲ್ಲ ದೊಡ್ಡವರು, ಅದರಲ್ಲಿ ಏನು ಪೋಷಕಾಂಶ ಇರುತ್ತೆ, ಅದಷ್ಟು ಪೋಷಕಾಂಶಗಳು ಈ ಎದೆ ಹಾಲಿನಲ್ಲಿ. ಕಾರ್ಯಕ್ರಮದಲ್ಲಿ ಉಪಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಜಲಜಾಕ್ಷಿ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಬೇಬಿ, ಆಶಾ, ರುಕಿಯಾ, ರಾಜಮ್ಮ, ಸ್ಮಿತಾ, ಶೋಭಾ, ಧನಲಕ್ಷ್ಮಿ, ಅರುಣಾ ಹಾಗೂ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು.